ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿ ರಾಜಾತಿಥ್ಯದ ವಿಚಾರ ಆಗಾಗ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾನೆ ಇರುತ್ತೆ. ಈಗ ಮೈಸೂರಿನಲ್ಲಿರುವಂತಹ ಜೈಲಿನಲ್ಲೂ ಕೂಡ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರುವಂತಹ ವಿಚಾರ ಒಂದು ಮುನ್ನೆಲೆಗೆ ಬರ್ತಾ ಇದೆ. ಹೌದು, 6,000 ರೂಪಾಯಿ ಕೊಟ್ಟರೆ ಕೈದಿಗಳಿಗೆ ಕೀಪ್ಯಾಡ್ ಫೋನ್ ಸಿಗುತ್ತಂತೆ ಮೈಸೂರು ಜೈಲಿನಲ್ಲಿ. 15,000 ರೂಪಾಯಿ ಕೊಟ್ಬಿಟ್ರೆ ಕೈದಿಗಳಿಗೆ ಆಂಡ್ರಾಯ್ಡ್ ಫೋನೇ ಸಿಕ್ಕಿಬಿಡುತ್ತೆ. ಜೈಲಿನೊಳಗೆ ಬೀಡಿ ಸಿಗರೇಟು ರಾಜಾರೋಷವಾಗಿ ಹೋಗುತ್ತೆ. ಮೈಸೂರು ಕೇಂದ್ರ ಕಾರಾಗೃಹದ ಭ್ರಷ್ಟಾಚಾರವನ್ನು ಬಿಚ್ಚಿಟ್ಟ ಪವನ್ ಸಿದ್ದರಾಮು ಜೈಲು ಸಂದರ್ಶಕ ಮಂಡಳಿಯ ಸದಸ್ಯ. ಜೈಲಿನ ಅಕ್ರಮಕ್ಕೆ ಅಧೀಕ್ಷಕರಾಗಿದ್ದ ರಮೇಶ್ ಕುಮಾರ್ ಕಾರಣ ಅಂತ ಹೇಳ್ತಿದ್ದಾರೆ. ಅಕ್ರಮಕ್ಕೆ ಜೈಲರ್ ಧರಣೇಶ್ ಕಾರಣ ಅಂತ ಹೇಳಿ ಪವನ್ ಆರೋಪಿಸ್ತಾ ಇದ್ದಾರೆ. ಕೂಡಲೇ ಜೈಲಿನ ಅವ್ಯವಹಾರದ ಕುರಿತು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಆಗ್ರಹಿಸ್ತಾ ಇರುವಂತಹದ್ದು ಎಲ್ಲವೂ ಕೂಡ ಕುಲ್ಲಂಕುಲ್ಲ ನಡೀತಾ ಇದೆ. ಕಾಸಿದ್ರೆ ಕೈಲಾಸ ಜೈಲಿನೊಳಗಡೆ. ಇಂತಿಷ್ಟು ಹಣ ಕೊಟ್ರೆ ಮೊಬೈಲ್ ಸಿಗುತ್ತೆ, ಇಂತಿಷ್ಟು ಹಣ ಕೊಟ್ರೆ ಬೀಡಿ ಸಿಗರೆಟ್ ಸಿಗುತ್ತೆ, ಗುಟ್ಕಾ ಸಿಗುತ್ತೆ, ಏನು ಬೇಕು ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ನಡೀತಾ ಇದ್ದಂತಹ ಈ ಕಾಸಿದ್ರೆ ಕೈಲಾಸ ಅನ್ನುವಂತಹ ವಿಚಾರ, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕೂಡಲೇ ಕುರಿತಂತೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಜೈಲು ಅಂದರೆ ಪರಿವರ್ತನಾ ಕೇಂದ್ರ ಅಂತ ಅನ್ಕೊಂತೀವಿ. ಬಟ್ ನೀವು ಜೈಲಿನೊಳಗಡೆ ಮೊಬೈಲು, ಸಿಗರೇಟು, ಬೀಡಿ ಎಲ್ಲವೂ ಸಿಕ್ಕಿಬಿಟ್ರೆ ಆ ವ್ಯಕ್ತಿ ಪರಿವರ್ತನೆಗೊಳ್ಳೋದಾದರೂ ಹೇಗೆ ಅಂಥೇಳಿ, ಟೈಮ್ ಪಾಸ್ ಮಾಡೋದಕ್ಕೆ ಏನು ಬೇಕು, ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಏನು ಬೇಕು, ಎಲ್ಲವೂ ಕೂಡ ಸಿಗ್ತಾ ಇದೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. ಸದಸ್ಯನಾಗಿ ನಾನು 6 ತಿಂಗಳು ಕಳೀತಾ ಬಂತು, ಅವಧಿಯಾಗಿದೆ. ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ನಮಗೂ ಮಾಹಿತಿಗಳು ಬರ್ತಾಯಿತ್ತು, ಈ ಥರ ಜೈಲು ಒಳಗೆ ನಡೀತದೆ ಹೆಂಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಈಚಿನ KSSF ಸಿಬ್ಬಂದಿಗಳು ತಪಾಸಣೆ ಮಾಡಿಬಿಡ್ತಾರೆ. ಒಳಗಡೆ ನಮ್ಮ ಗೇಟಲ್ಲಿ ಅಲ್ಲಿರ್ತಕ್ಕಂಥ ಕ್ಯಾಮ್ರಾ ನಮ್ಮ ಪ್ರಿಸನ್ DG ಏನು ಆಲ್ ಓವರ್ ಕರ್ನಾಟಕ ಏನಿರ್ತಾರೆ ಹೆಡ್ ಕ್ವಾರ್ಟ್ರಲ್ಲಿ ಅದನ್ನು ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಅಂತ ಇರ್ತಕ್ಕಂಥದ್ದು. ಇದು ಆ ಥರ ಏನೂ ಇಲ್ಲ ಅಂತ ನಾವು ವಾಸ್ತವದಲ್ಲಿ ಅಂದ್ಕೊಂಡಿದ್ವಿ. ದಿನ ಕಳೆದಂತೆ ನಮಗೂ ಮಾಹಿತಿಗಳು ಬಂದಂತಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಿಸ್ನರ್ಸ್ ಕಡೆಯಿಂದ ಆಗಿರ್ಬೋದು, ನಾವು ಯಾವುದೋ ಕಾರಾಗೃಹಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ, ಮಾಹಿತಿ ಬಂದಂಥ ಸಂದರ್ಭದಲ್ಲಿ, ಆಮೇಲೆ ನಮಗೆ ಕಣ್ಣಿಗೆ ಕಂಡಂಥ ಸತ್ಯಗಳಾಗಿರ್ಬೋದು, ಅದಾಧಾರದ ಮೇಲೂ ಕೂಡ ಬೀಡಿ ಸಿಗರೇಟು ಮತ್ತು ಗಾಂಜಾಗಳೆಲ್ಲ ಸಪ್ಲೈ ಆಗ್ತದೆ ಅಂತ ಹೇಳ್ತಾಯಿದ್ರು. ನಾವು ಈಗ ನಾವೇ ಒಬ್ಬ ಪ್ರಿಸನ್ ಬೋರ್ಡ್ ಮೆಂಬರು ಒಳಗೆ ಹೋಗಬೇಕು ಅಂತಂಥ ಸಂದರ್ಭದಲ್ಲಿ ಈಚೆ ಚೆಕ್ ಮಾಡಬೇಕು. KSSF ಸಿಬ್ಬಂದಿ ನಮ್ಮನ್ನು ಚೆಕ್ ಮಾಡ್ತಾರೆ. ಕನಿಷ್ಠ ಅಂದರೂ ಮೊಬೈಲ್ನ ಡೆಪಾಸಿಟ್ ಮಾಡಿಬಿಟ್ಟು ನಾವು ಒಳಗೆ ಹೋಗಬೇಕು ಅಂತಂದರೆ 10 ನಿಮಿಷಗಳ ಕಾಲ ನಡೀತದೆ. ಅದಾದ ನಂತರದಲ್ಲಿ ಆಯಿತು ಇರ್ಬೋದಪ್ಪ ಅಂತ ಅಂದ್ಬಿಟ್ಟು ನಾವು ಇದನ್ನ ರೆಗ್ಯುಲರಾಗಿ ಮಾಹಿತಿ ಆಧಾರದ ಮೇಲೆ ವಾಚ್ ಮಾಡ್ತಾನೆ ಬರ್ತಾಯಿದ್ವಿ, ಅದನ್ನೆಲ್ಲ ರೆಗ್ಯುಲರ್ ನೋಡ್ತಾನೆ ಇದ್ವಿ. ಇಲ್ಲಿ ಏನಾಗೈತೆ ಅಂತ ಅಂದರೆ, ಇಲ್ಲಿ ನಾನು ಕಂಡಂಗೆ ನನಗೆ ಮೇಲೆ ವಾಸ್ತವಕ್ಕೆ ಕಂಡಂಥ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ರೀತಿಯ ವಿಚಾರಗಳು ರಾಜ್ಯದಲ್ಲಿ ಇದೇ ಮೊದಲಲ್ಲ. ಈ ಹಿಂದೆ ಕಲಬುರಗಿ ಜೈಲಲ್ಲಾಗಿರಬಹುದು, ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಈಗ ಮೈಸೂರಿನ ಜೈಲಿನಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂಥೇಳಿ ಪವನ್ ಆರೋಪಿಸ್ತಾ ಇದ್ದಾರೆ. ಬಟ್ ಕಾಸು ಕೊಟ್ಟರೆ ಎಲ್ಲ ಜೈಲುಗಳಲ್ಲೂ ಕೂಡ ಇದೇ ರೀತಿಯ ರಾಜಾತಿಥ್ಯನ ಅಂಥೇಳಿ ಈಗ ಪವನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ KP ನಾಗರಾಜ್? ಪ್ರೇಮ್, ಇಷ್ಟು ದಿನಗಳ ಕಾಲ ಜೈಲಿಗೆ ಸಂಬಂಧಪಟ್ಟಂತ ಅಂದ್ರೆ ಅಲ್ಲಿಂದ ಆಡಿಯೋ ಬರುವಂತದ್ದು ಮತ್ತು ಯಾರೋ ಕೈದಿಗಳು ಆರೋಪ ಮಾಡುವಂತದ್ದು ಇದು ಮಾತ್ರ ನಡೀತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು ಸರ್ಕಾರ ನೇಮಕ ಮಾಡಿರುವಂತ, ಅಂದ್ರೆ ಸರ್ಕಾರ ಜೈಲಿನ ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸಂದರ್ಶಕ ಮಂಡಳಿಯ ಸದಸ್ಯರುಗಳನ್ನ ನೇಮಕ ಮಾಡುತ್ತೆ. ಅದು ಖುದ್ದು ರಾಜ್ಯ ಸರ್ಕಾರ ನೇಮಕ ಮಾಡುವಂತದ್ದು. ಆ ರೀತಿಯಾದಂತಹ ನೇಮಕ ಹೊಂದಿರುವಂತಹ ಸದಸ್ಯನೇ ಈ ತರದ ಒಂದು ಗಂಭೀರವಾದಂತಹ ಆರೋಪವನ್ನ ಈಗ ಮಾಡ್ತಾ ಇರುವಂತದ್ದು. ಇದು ಯಾರೋ ಮಾಡಿರುವಂತದ್ದು, ಮತ್ತೊಬ್ರು ಮಾಡಿರುವಂತದ್ದಲ್ಲ. ಸರ್ಕಾರವೇ ನಿಯೋಜನೆ ಮಾಡಿರುವಂತಹ ಸಂದರ್ಶಕ ಮಂಡಳಿಯ ಸದಸ್ಯ ಪವನ್ ಮಾಡ್ತಾ ಇರುವಂತಹ ಆರೋಪ. ಅವರ ಪ್ರಕಾರವಾಗಿ ನೇರವಾಗಿ ಕೇಂದ್ರ ಕಾರಾಗೃಹದಲ್ಲಿ, ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ದುಡ್ಡು ಕೊಟ್ರೆ ಎಲ್ಲದೂ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ 6,000 ರೂಪಾಯಿ ಕೊಟ್ರೆ ನಿಮ್ಗೊಂದು ಫೋನ್ ಬರುತ್ತೆ, ಇಲ್ಲ 15ರಿಂದ 20,000 ಕೊಟ್ರೆ ಆಂಡ್ರಾಯ್ಡ್ ಫೋನ್ ಕೊಡುವಂತದ್ದು. ಜೊತೆಗೆ ಬೀಡಿ ಸಿಗರೇಟ್ ವಿಚಾರದಲ್ಲಂತೂ ಬಹಳ ಧಾರಾಳತನವನ್ನ ಕೇಂದ್ರ ಕಾರಾಗೃಹ ಪಾಲಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಪವನ್ ಅವರ ಮಾತಿನ ಪ್ರಕಾರವಾಗಿ. ಯಾಕಂದ್ರೆ ಕಾಮನ್ ಆಗಿ ಯಾವ ರೀತಿಯಾಗಿ ಬೀಡಿ ಸಿಗರೇಟ್ ನ ಹೊರಗಡೆ ಜನ ಪರ್ಚೇಸ್ ಮಾಡ್ತಾರೋ ಅದೇ ರೀತಿಯಾಗಿ ಅಲ್ಲೂ ಕೂಡ ಸರಬರಾಜು ಆಗ್ತಾ ಇರುವಂತದ್ರ ಬಗ್ಗೆ ಖುದ್ದು ಪವನ್ ಆ ಮಾಹಿತಿಗಳನ್ನ ನೀಡ್ತಾರೆ. ಯಾಕಂದ್ರೆ ಪವನ್ಗೆ
ಜೈಲಿನ ಒಳಗಡೆ ಓಡಾಡೋದಕ್ಕೆ ಅವಕಾಶ ಇರುತ್ತೆ ಮತ್ತು ಅಲ್ಲಿನ ವ್ಯವಸ್ಥೆಗಳನ್ನ ತಿಳ್ಕೊಳ್ಳೋಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ಕೊಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನೆಲ್ಲದನ್ನು ಕೂಡ ಗಮನಿಸಿರುವಂತಹ ಪವನ್ ಈ ಎಲ್ಲಾ ಮಾಹಿತಿಗಳನ್ನ ಈಗ ಅಧಿಕೃತವಾಗಿ ಬಹಿರಂಗಪಡಿಸಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹ ಅನ್ನುವಂಥದ್ದು ಕೈದಿಗಳ ಪಾಲಿನ ಐಷಾರಾಮಿ ಹೋಟೆಲ್ ಆಗಿ ಬದಲಾಗಿರುವಂತ ರೀತಿಯಲ್ಲೇ ಕಾಣ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.